ಇವತ್ತು ನಗರ ಭಾಗಕ್ಕೆ ನೀರು ಬರ್ತಾ ಇದೆ. ಇವತ್ತು ನಿಮ್ಮಿಂದ ನಾವು ಕಲಿಬೇಕಾಗಿಲ್ಲ. ನನಗೆ ಗೊತ್ತಿದೆ, ನನಗೆ ಕಾಮನ್ ಸೆನ್ಸ್ ಇದೆ, ನಿಮಗೆ ಕಾಮನ್ ಸೆನ್ಸ್ ಇಲ್ಲ. ನೀವು ಕನಿಷ್ಠ ಜ್ಞಾನ ಕೂಡ ನಿಮಗಿಲ್ಲ. ಯಾವ ಫಂಡಲ್ಲಿ ಎಷ್ಟು ಮೀಸಲಿಡಬೇಕು, ಏನು ಮಾಡಬೇಕು ಅದನ್ನು ನಾವು ಗೈಡ್ಲೈನ್ ಇರುತ್ತೆ, ಸರ್ಕಾರದ ಗೈಡ್ಲೈನ್ ಇರುತ್ತೆ, ಸರ್ಕಾರದ ಸುತ್ತೋಲೆ ಇರುತ್ತೆ. ನಾವು ಅದ್ರ ಪ್ರಕಾರ ಮಾಡಿದ್ದೀವಿ. ನಾವು ಇಂಥ ಅನುದಾನಗಳು ಕುಮಾರಸ್ವಾಮಿ ಅವರಿದ್ದಾಗ ಗ್ರಾಮೀಣ ಭಾಗದಲ್ಲಿ ಇವತ್ತು ರಸ್ತೆಗಳನ್ನು ಇವತ್ತು ಕೂಡ ನಡೀತಾ ಇದ್ದಾವೆ. ನಾವು ತಂದಿರತಕ್ಕಂಥದ್ದು 106 ಕೋಟಿ ತಂದಿದ್ದೀವಿ. ಸ್ಪೆಷಲ್ ಗ್ರಾಂಟ್ ಬೇರೆ ಬೇರೆ ಹೆಡ್ಗಳಲ್ಲಿ ತಂದು ಮಾಡಿದ್ದೀವಿ. ನೀವೊಬ್ಬರೇ ಅಲ್ಲ, ಆದರೆ ನೀವೊಬ್ಬರೇ ಅಲ್ಲ, ಗಂಡಸ್ತನ ಬಗ್ಗೆ ಮಾತಾಡ್ತಿರಲ್ಲ. ನೀವು ಗಂಡಸು ಅಂತ ಏನಂತ ಗೊತ್ತಿದೆ. ನೀವು ಯಾವ ಥರ ಗಂಡಸರು ಏನು, ನೀವೆಷ್ಟು ಬಲಿಷ್ಠರು. ಕಾನೂನಲ್ಲಿಲ್ಲ. ಸರ್ಕಾರಿ ಇವತ್ತು ಮುಜರಾಯಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನೀವು ಶಾಲಾ ಕಾಲೇಜು ನಡೆಸ್ತಿರಲ್ಲ. ನೀವೊಬ್ಬ ಉನ್ನತ ಶಿಕ್ಷಣ ಸಚಿವರಾಗಿ ಕಾನೂನು ಗೊತ್ತಿಲ್ವ ನಿಮಗೆ? ಕಾನೂನಲ್ಲಿ ಅವಕಾಶ ಇದೆಯಾ? ನಿಮ್ಮಿಂದ ನಾವು ಕಲಿಬೇಕಾ? ನಮಗೆ ಗೊತ್ತಿದೆ, ನೀವೇನೇನು ಮಾಡಿದ್ದೀರಾ ಅಂತ ಎಲ್ಲವೂ ಗೊತ್ತಿದೆ. ನೀವು ಜನರ ಬಗ್ಗೆ ಒಳಿತು ಬಯಸೋರ ನೀವು ಉದಾಹರಣೆಗೆ ನೀರು ವಿಚಾರವಾಗಿ ನೀವು ಎಷ್ಟು ಅಡ್ಡಿಪಡಿಸಿದ್ರಿ ಅಂತ ಗೊತ್ತಿದೆ. ಹೈಕೋರ್ಟ್ ಕಳಿಸಿದ್ರಿ, ಏನೇನು ಮಾಡಿದ್ದೀರಾ ಅನ್ನುವಂತ ಗೊತ್ತಿದೆ, ಎಲ್ಲವೂ ಗೊತ್ತಿದೆ. ನೀವು ದೊಡ್ಡದಾಗಿ ಇವತ್ತು ಸಂವಿಧಾನ ಅಪಚಾರ ಆಗಬಾರ್ದು, ಸಂವಿಧಾನದಲ್ಲಿ ಒಳ್ಳೆಯವ್ರನ್ನ ಏನು ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ನೀವೇನು ಮಾಡಿದ್ರಿ? ಹುಲ್ಲುಬನ್ನಿ ಕರಾಬ್ನನ್ನು ಮಾರಾಟ ಮಾಡಿದ್ರಿ. ಯಾರಿಗೆ? ಶಿಕ್ಷಕರಿಗೆ. ಇವತ್ತು ಪ್ರಸ್ತುತ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ನೀವು ಇದುವರೆಗೂ ಅವ್ರಿಗೆ ಸೆಟಲ್ಮೆಂಟ್ ಮಾಡಿಲ್ಲ, ಅವ್ರಿಗೆ ಸೈಟು ಕೊಟ್ಟಿಲ್ಲ, ಅವ್ರಿಗೆ ಹಣನೂ ಕೊಟ್ಟಿಲ್ಲ. ನಾನು ಕ್ಯಾಬಿನೆಟ್ನಲ್ಲಿ ಮಾಡಿಸ್ತೀನಿ ಅಂತ ಈಗಲೂ ಕೂಡ ಅವ್ರನ್ನ ಯಾಮಾರಿಸ್ತಾ ಇದ್ದೀರಾ. ನಿಮಗೆ ಒಳ್ಳೇದು ಮಾಡಬೇಕು, ನಮಗೆ ಊರಿನವರು ಅಂತ ನಿಮಗೆ 2 ಸಾರಿ ಮಾಡಿದ್ರಲ್ಲ, ನೀವು ಮಾಡಿರೋದೇನು ಗೊತ್ತಿಲ್ವೇ? ಎಲ್ಲವೂ ಗೊತ್ತಿದೆ. ಇವತ್ತು ನಗರ ಭಾಗಕ್ಕೆ ನೀರು ಬರ್ತಾ ಇದೆ. ಇವತ್ತು ನಿಮ್ಮಿಂದ ನಾವು ಕಲಿಬೇಕಾಗಿಲ್ಲ. ನನಗೆ ಗೊತ್ತಿದೆ, ನನಗೆ ಕಾಮನ್ ಸೆನ್ಸ್ ಇದೆ, ನಿಮಗೆ ಕಾಮನ್ ಸೆನ್ಸ್ ಇಲ್ಲ. ನೀವು ಕನಿಷ್ಠ ಜ್ಞಾನ ಕೂಡ ನಿಮಗಿಲ್ಲ. ಯಾವ ಫಂಡಲ್ಲಿ ಎಷ್ಟು ಮೀಸಲಿಡಬೇಕು, ಏನು ಮಾಡಬೇಕು ಅದನ್ನು ನಾವು ಗೈಡ್ಲೈನ್ ಇರುತ್ತೆ, ಸರ್ಕಾರದ ಗೈಡ್ಲೈನ್ ಇರುತ್ತೆ, ಸರ್ಕಾರದ ಸುತ್ತೋಲೆ ಇರುತ್ತೆ. ನಾವು ಅದ್ರ ಪ್ರಕಾರ ಮಾಡಿದ್ದೀವಿ. ನಾವು ಇಂಥ ಅನುದಾನಗಳು ಕುಮಾರಸ್ವಾಮಿ ಅವರಿದ್ದಾಗ ಗ್ರಾಮೀಣ ಭಾಗದಲ್ಲಿ ಇವತ್ತು ರಸ್ತೆಗಳನ್ನು ಇವತ್ತು ಕೂಡ ನಡೀತಾ ಇದ್ದಾವೆ. ನಾವು ತಂದಿರತಕ್ಕಂಥದ್ದು 106 ಕೋಟಿ ತಂದಿದ್ದೀವಿ. ಸ್ಪೆಷಲ್ ಗ್ರಾಂಟ್ ಬೇರೆ ಬೇರೆ ಹೆಡ್ಗಳಲ್ಲಿ ತಂದು ಮಾಡಿದ್ದೀವಿ. ನೀವೊಬ್ಬರೇ ಅಲ್ಲ, ಆದರೆ ನೀವೊಬ್ಬರೇ ಅಲ್ಲ, ಗಂಡಸ್ತನ ಬಗ್ಗೆ ಮಾತಾಡ್ತಿರಲ್ಲ. ನೀವು ಗಂಡಸು ಅಂತ ಏನಂತ ಗೊತ್ತಿದೆ. ನೀವು ಯಾವ ಥರ ಗಂಡಸರು ಏನು, ನೀವೆಷ್ಟು ಬಲಿಷ್ಠರು. ಕಾನೂನಲ್ಲಿಲ್ಲ. ಸರ್ಕಾರಿ ಇವತ್ತು ಮುಜರಾಯಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನೀವು ಶಾಲಾ ಕಾಲೇಜು ನಡೆಸ್ತಿರಲ್ಲ. ನೀವೊಬ್ಬ ಉನ್ನತ ಶಿಕ್ಷಣ ಸಚಿವರಾಗಿ ಕಾನೂನು ಗೊತ್ತಿಲ್ವ ನಿಮಗೆ? ಕಾನೂನಲ್ಲಿ ಅವಕಾಶ ಇದೆಯಾ? ನಿಮ್ಮಿಂದ ನಾವು ಕಲಿಬೇಕಾ? ನಮಗೆ ಗೊತ್ತಿದೆ, ನೀವೇನೇನು ಮಾಡಿದ್ದೀರಾ ಅಂತ ಎಲ್ಲವೂ ಗೊತ್ತಿದೆ. ನೀವು ಜನರ ಬಗ್ಗೆ ಒಳಿತು ಬಯಸೋರ ನೀವು ಉದಾಹರಣೆಗೆ ನೀರು ವಿಚಾರವಾಗಿ ನೀವು ಎಷ್ಟು ಅಡ್ಡಿಪಡಿಸಿದ್ರಿ ಅಂತ ಗೊತ್ತಿದೆ. ಹೈಕೋರ್ಟ್ ಕಳಿಸಿದ್ರಿ, ಏನೇನು ಮಾಡಿದ್ದೀರಾ ಅನ್ನುವಂತ ಗೊತ್ತಿದೆ, ಎಲ್ಲವೂ ಗೊತ್ತಿದೆ. ನೀವು ದೊಡ್ಡದಾಗಿ ಇವತ್ತು ಸಂವಿಧಾನ ಅಪಚಾರ ಆಗಬಾರ್ದು, ಸಂವಿಧಾನದಲ್ಲಿ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ನೀವೇನು ಮಾಡಿದ್ರಿ? ಹುಲ್ಲುಬನ್ನಿ ಕರಾಬ್ನನ್ನು ಮಾರಾಟ ಮಾಡಿದ್ರಿ. ಯಾರಿಗೆ? ಶಿಕ್ಷಕರಿಗೆ. ಇವತ್ತು ಪ್ರಸ್ತುತ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ನೀವು ಇದುವರೆಗೂ ಅವ್ರಿಗೆ ಸೆಟಲ್ಮೆಂಟ್ ಮಾಡಿಲ್ಲ, ಅವ್ರಿಗೆ ಸೈಟು ಕೊಟ್ಟಿಲ್ಲ, ಅವ್ರಿಗೆ ಹಣನೂ ಕೊಟ್ಟಿಲ್ಲ. ನಾನು ಕ್ಯಾಬಿನೆಟ್ನಲ್ಲಿ ಮಾಡಿಸ್ತೀನಿ ಅಂತ ಈಗಲೂ ಕೂಡ ಅವ್ರನ್ನ ಯಾಮಾರಿಸ್ತಾ ಇದ್ದೀರಾ. ನಿಮಗೆ ಒಳ್ಳೇದು ಮಾಡಬೇಕು, ನಮಗೆ ಊರಿನವರು ಅಂತ ನಿಮಗೆ 2 ಸಾರಿ ಮಾಡಿದ್ರಲ್ಲ, ನೀವು ಮಾಡಿರೋದೇನು ಗೊತ್ತಿಲ್ವೇ? ಎಲ್ಲವೂ ಗೊತ್ತಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.